ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ತುಂಬಾ ಸುಲಭವಾಗಿ ಗೋಧಿ ಹಿಟ್ಟಿನ ಹಲ್ವ ಯಾವ ರೀತಿ ಮಾಡೋದು ನೋಡೋಣ. ಬನ್ನಿ. ತುಂಬಾ ಸಾಫ್ಟಾಗಿ ಹಾಗೂ ಜೆಲ್ಲಿ ರೀತಿ ಮಾಡ್ಕೊಳ್ಬೋದು. ಇದಕ್ಕೆ ಕೇವಲ 3 ಸಾಮಗ್ರಿ ಸಾಕು. ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ. ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಸಾಫ್ಟಾಗಿ ಈ ಹಲ್ವ ರೆಡಿಯಾಗುತ್ತೆ. ತಿನ್ನಲಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಈ ಹಲ್ವ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. 1 ಕಪ್ ಗೋಧಿ ಹಿಟ್ಟಿನಲ್ಲಿ ಮಾಡ್ಕೊಳ್ಬೋದು. ಮೊದಲು ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಅದಕ್ಕೆ 1 ಕಪ್ ತುಪ್ಪ ಹಾಕೋತಾ ಇದ್ದೀನಿ. ಅಳತೆ ಸರಿಯಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. 1 ಕಪ್ ತುಪ್ಪಗೆ 1 ಕಪ್ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ನಾನಿಲ್ಲಿ. ನೋಡಿ, ನಾವು ಯಾವ ಅಳತೆಯಲ್ಲಿ ಮಾಡ್ಕೊಳ್ತೀವಿ ಅದೇ ಅಳತೆಯಲ್ಲಿ ತುಪ್ಪ, ಸಕ್ಕರೆ, ನೀರು, ಗೋಧಿ ಹಿಟ್ಟು ಬೇಕಾಗುತ್ತೆ. ನೋಡಿ, ಇದರ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರಿದುಕೊಳ್ಬೇಕು ನಾವು. ನೋಡಿ, ಇವಾಗ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಬರೋಣ. ಫ್ರೆಂಡ್ಸ್, ನೋಡಿ ಇಷ್ಟೊಂದು ಕಲರ್ ಚೇಂಜ್ ಆದರೆ ಸಾಕು. ಇನ್ನೂ ಸ್ವಲ್ಪ ಬ್ರೌನ್ ಕಲರಲ್ಲಾದರೆ ಗೋಧಿ ಹಿಟ್ಟಿನ ಹಸಿ ವಾಸನೆ ಎಲ್ಲ ಹೋಗುತ್ತೆ. ನೋಡಿ, ಇಷ್ಟೊಂದು ಕಲರ್ ಚೇಂಜ್ ಆದರೆ ಸಾಕು. ಇವಾಗ ನಾವು ಯಾವ ಕಪ್ಪಲ್ಲಿ ಗೋಧಿ ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ 3 ಕಪ್ ನೀರು ಹಾಕ್ಕೊಳ್ಬೇಕು. ನೋಡಿ, 1 ಕಪ್ ಹಾಕೋತಾ ಇದ್ದೀನಿ. ಇದು 2 ಕಪ್ ಹಾಕೋತಾ ಇದ್ದೀನಿ. ಇದೇ ರೀತಿ 3 ಕಪ್ ಹಾಕೋತಾ ಇದ್ದೀನಿ. ಇದು 3 ಕಪ್ ಹಾಕೊಂಡ ನಂತರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಗಂಟಾಗುವುದಿಲ್ಲ, ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೂ ಬೇಗನೆ ಮಾಡ್ಕೊಳ್ಬೋದು. ಟೈಮು ಜಾಸ್ತಿ ತಗೊಳ್ಳೋದಿಲ್ಲ. ಒಂದು 10 ನಿಮಿಷದಲ್ಲೇ ಈ ಹಲ್ವ ರೆಡಿ ಆಗುತ್ತೆ. ನೋಡಿ, ಕಂಟಿನ್ಯೂ ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಇರಿ, ಬೇಗನೆ ಗಟ್ಟಿಯಾಗುತ್ತೆ. ನೋಡಿ, ಇದೇ ರೀತಿ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಕುದಿಸುವುದರಿಂದ ಸ್ವಲ್ಪನೂ ಅಂಟುವುದಿಲ್ಲ. ತುಂಬ ಚೆನ್ನಾಗಿ ಈ ಹಲ್ವ ರೆಡಿ ಆಗುತ್ತೆ. ನೋಡಿ, ತುಂಬ ಗಟ್ಟಿ ಆಗುವ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಳಿ. ನೋಡಿ, ಸ್ವಲ್ಪನೂ ಗಂಟಿಲ್ಲದ ಹಾಗೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಒಳಗಡೆ ತುಪ್ಪ ಇರುವುದರಿಂದ ಸ್ವಲ್ಪನೂ ಗಂಟಾಗುವುದಿಲ್ಲ. ಇದೇ ರೀತಿ ಕಂಟಿನ್ಯೂ ಮಿಕ್ಸ್ ಮಾಡುತ್ತಾ ಇರಿ. ತುಸು ಕಲರ್ ಚೇಂಜ್ ಆದ ನಂತರ ಇದಕ್ಕೆ ನಾವು ಸಕ್ಕರೆ ಹಾಕ್ಕೊಳ್ಬೇಕು. ಅಲ್ಲಿಯ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ಇಷ್ಟೊಂದು ಚೇಂಜ್ ಆದರೆ ಇವಾಗ 1.5 ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸಕ್ಕರೆ ಕರಗಿದ ನಂತರ ಇನ್ನೂ ಸ್ವಲ್ಪ ತೆಳುವಾಗುತ್ತೆ. ನಂತರ ತುಂಬ ಚೆನ್ನಾಗಿ ಕಲರು ಬರುತ್ತೆ ಹಾಗೂ ಹಲ್ವನು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನೀವು ಅಳತೆ ನೋಡಿಕೊಂಡು ಮಾಡ್ಕೊಳ್ಳಿ. 1 ಕಪ್ ಗೋಧಿ ಹಿಟ್ಟಿಗೆ 1.5 ಕಪ್ ಸಕ್ಕರೆ, 1 ಕಪ್ ತುಪ್ಪ, 3 ಕಪ್ ನೀರು ಇದ್ರೆ ಸಾಕು. ತುಂಬ ಚೆನ್ನಾಗಿರುವ ಹಲ್ವ ರೆಡಿ ಆಗುತ್ತೆ. ಈ ಹಲ್ವ ನಮಗೆ ಗುರುದ್ವಾರದಲ್ಲಿ ಹೋದಾಗ ತುಂಬಾ ಪ್ರಸಾದ ರೀತಿಯಲ್ಲಿ ಸಿಗುತ್ತೆ. ನೀವೆಲ್ಲಾದರೂ ಗುರುದ್ವಾರಗೆ ಹೋಗಿದ್ರೆ ತುಂಬ ಚೆನ್ನಾಗಿರುವ ಇದೇ ಗೋಧಿ ಹಿಟ್ಟಿನ ಹಲ್ವ ಕೊಡ್ತಾರೆ ಪ್ರಸಾದದಲ್ಲಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದಕ್ಕೆ 1 ಚಿಟಿಕೆ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಇಲೈಚಿ ಪುಡಿ ಹಾಕೋತಾ ಇದ್ದೀನಿ. 3 ಇಲೈಚಿಯನ್ನು ಪೌಡರ್ ರೀತಿ ಮಾಡ್ಕೊಂಡು ಹಾಕೊಳ್ಬೇಕು. ನೋಡಿ, ಇವಾಗ ನಾನು ಇದಕ್ಕೆ ಇಲೈಚಿ ಪುಡಿ ಹಾಕೊಳ್ತಾ ಇದ್ದೀನಿ. ನೀವು ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಹಾಗೆ ಮಾಡಿಕೊಂಡ್ರೂ ನಡೆಯುತ್ತೆ. ನೋಡಿ, ಇದನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹಲ್ವ ಯಾವ ರೀತಿ ರೆಡಿಯಾಗಿದೆ ಅಂತ. ಸ್ವಲ್ಪನೂ ಕಡಾಯಿಗೆ ಅಂಟುವುದಿಲ್ಲ. ಇಷ್ಟೊಂದು ರೆಡಿ ಆದರೆ ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಒಂದು ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಇದಕ್ಕೆ ಇವಾಗ ರೆಡಿ ಮಾಡಿರುವ ಹಲ್ವನ್ನು ಹಾಕ್ಕೊಳ್ಳಿ. ಇದು ಬೇಗ ತಣ್ಣಗಾಗುತ್ತೆ, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಹಲ್ವ ಎಲ್ಲ ತಟ್ಟೆಗೆ ಹಾಕಿದ ನಂತರ ಎಲ್ಲ ಕಡೆ ಹರಡುವ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಬಿಡಿ, ಏಕೆಂದರೆ 2 ನಿಮಿಷದಲ್ಲಿ ಇದು ಸ್ವಲ್ಪ ಗಟ್ಟಿಯಾಗುತ್ತೆ. 1-2 ನಿಮಿಷ ಬಿಟ್ಟ ನಂತರ ನಾವು ಚಾಕು ಸಹಾಯದಿಂದ ನಮಗೆ ಯಾವ ಸೈಜಲ್ಲಿ ಬೇಕು
ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ಹಾಗೆ ನೀವು ಬಟ್ಟಲಲ್ಲಿ ಹಾಕಿ ಕೊಟ್ಟರು ಅದೂ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಕ್ಕೋಸ್ಕರ ಈ ರೀತಿ ನಾನು ಕಟ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ಮತ್ತೊಂದು ನಮ್ಮ ಕಡೆ ಮಾಡುವ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.